ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೆಸಿಪಿನ ನಿಮಗೆ ತೋರಿಸ್ತಾ ಇಲ್ಲ. ಚಪಾತಿನ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನು ನನಗೆ ಗೊತ್ತಿರುವಂಥದ್ದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಚಪಾತಿನ ನಾವು ನಾರ್ಮಲ್ ಆಗಿ ರೌಂಡ್ ಶೇಪಲ್ಲಿ ಲಟ್ಸ್ಕೊಳ್ತೀವಿ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಲಟ್ಸ್ಕೊಂಡ್ರೆ ನಮಗೆ ಸಾಫ್ಟಾಗಿ ಬರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಥರ ಮಾಡೋದ್ರಿಂದ ಸಾಫ್ಟಾಗಿಯೇ ಇರುತ್ತೆ ಮತ್ತು ನಾರು ಥರ ಆಗೋದಿಲ್ಲ. ಚಪಾತಿ ಆರಿದ ಮೇಲೆ ಕೂಡ ಅದು ಸ್ಮೂತಾಗಿಯೇ ಇರುತ್ತೆ, ಪದರವಾಗಿ ಬರುತ್ತೆ. ಮೀಡಿಯಂ ಸೈಜ್ ಚಪಾತಿ ಉಂಡೆನ ತಗೊಂಡಿದ್ದೀನಿ. ಇದನ್ನ ಇವಾಗ ಚಿಕ್ಕದಾಗಿ ಲಟ್ಸ್ಕೋಬೇಕು ರೌಂಡ್ ಶೇಪ್ನಲ್ಲೇ. ಸ್ವಲ್ಪ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಟ್ರಯಾಂಗಲ್ ಶೇಪ್ ಆಗುತ್ತಲ್ವಾ, ಇವಾಗ ಮತ್ತೆ ಅದನ್ನ ಲಟ್ಸ್ಕೊಳ್ಬೇಕು. ತುಂಬ ತೆಳುವಾಗಿ ಲಟ್ಸ್ಬಾರ್ದು, ಹಾಗೆ ದಪ್ಪನೂ ಲಟ್ಸ್ಬಾರ್ದು, ಮೀಡಿಯಂ ಸೈಜ್ನಲ್ಲಿ ಲಟ್ಸ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಆದರೂ ನಮಗೆ ಸಾಫ್ಟ್ ಚಪಾತಿ ತಿನ್ನಬೇಕು ಅಂತ ಇದ್ದರೆ ನಾವು ಈ ಥರನೇ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ. ಇಷ್ಟು ಲಟ್ಸ್ಕೊಂಡ್ರೆ ಸಾಕು. ಟ್ರಯಾಂಗಲ್ ಶೇಪ್ ಬಂದಿದೆ. ಈ ಥರನೇ ಎಲ್ಲನೂ ನಾವು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕು. ಈ ಥರ ನೋಡಿ ಪ್ರೆಸ್ ಮಾಡಿದ್ರೆ ಸ್ಮೂತ್ ಆಗಿದೆ. ತುಂಬ ಗಟ್ಟಿ ಕಲಿಸ್ಕೊಳ್ಬಾರ್ದು. ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ನಾವು ಒಂದು ಬೌಲ್ನ ಮುಚ್ಚಿಡ್ಬೇಕಾಗತ್ತೆ. ಆಯಿಲ್ ಕೂಡ ನಾವು ಚಪಾತಿ ಮಧ್ಯದಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆ ಚಪಾತಿ ಲಟ್ಸುವಾಗ ಹಿಟ್ಟನ್ನು ನಾವು ಜಾಸ್ತಿ ಯೂಸ್ ಮಾಡಬಾರ್ದು, ಆದಷ್ಟು ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಅದು ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಗೋಧಿ ಹಿಟ್ಟುಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ನಾರ್ಮಲ್ ಆಗಿ ಕೆಲವು ಬರುವಂತಹ ಗೋಧಿ ಹಿಟ್ಟುಗಳು ಅಷ್ಟು ಚೆನ್ನಾಗಿರೋದಿಲ್ಲ. ಅದನ್ನ ನಾವು ಈ ತರ ಫೋಲ್ಡ್ ಮಾಡಿ ಲಟ್ಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಸಾಫ್ಟ್ ಚಪಾತಿ ಸಿಗುತ್ತೆ. ಚಪಾತಿನ ಕಾಯಿಸ್ಕೊಳ್ಳುವಾಗ ಎರಡೂ ಸೈಡ್ನಲ್ಲೂ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕಾಗತ್ತೆ. ಎರಡೂ ಸೈಡ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಸ್ಮೂತ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿ ಲಟ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಚಪಾತಿ ಉಬ್ಬಿ ಬರುತ್ತೆ. ಹಾಗೆ ಚೆನ್ನಾಗಿ ಎರಡೂ ಬದಿನಲ್ಲೂ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ನೀವು ನೋಡಿರ್ಬೋದು ಚಪಾತಿ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಒಳಗಡೆ ಎಲ್ಲ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಚಪಾತಿನ ಲಟ್ಸ್ಕೊಂಡು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾನು ಕೆಲವೊಂದು ಸಲ ಟೈಮ್ ಇದ್ದವಾಗ ಈ ಥರನೇ ಮಾಡ್ಕೊಳ್ತೀನಿ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಈ ಥರ ಕೆಲವರು ಟ್ರೈ ಮಾಡಿರ್ಬೋದು, ಬಟ್ ನಾನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಚಪಾತಿ ಉಳಿದ್ರೆ ಕೂಡ ನೆಕ್ಸ್ಟ್ ಡೇಗೆ ಸಾಫ್ಟ್ ಆಗಿನೇ ಇರುತ್ತೆ. ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಹೇಗೆ ಬೇಕಾದರೂ ಫೋಲ್ಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.